ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪ್ರಿಟ್ಸನ್ನು ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇ ಹೋದರೆ ಎಲ್ಲ ಒಂದು ಕಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ, ಆ ಬೆಂಕಿ ನಿಮ್ಮ ಮನೆಗೂ ಬೀಳ್ತದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಸರ್ಕಾರ ಇದ್ದೀರಿ. ಸರ್ಕಾರ ನಿಂತ ನೀರಲ್ಲ, ಹರಿಯೋ ನೀರು. ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ರಾಜಾಸೋಗ ಹೇಳ್ತಾರೆ ಅಂದರೆ ಅಂಥವನ್ನು ತಂದು ಈಡ್ಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಆ ಕೆಲಸ ನೀವು ಮಾಡಬೇಕಾಯ್ತು. ತಿರ್ಗಾ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ ಸರ್, ಮುಸಲ್ಮಾನರು ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಭರತ್ ಮತ್ತು ಶರಣ್ ಪಂಪಿಯಲ್ ಅನ್ನೋರನ್ನು ಹಿಂದೂ ಮುಖಂಡರು ಅವರನ್ನು ಕೊಲೆ ಮಾಡ್ತೀವಿ, ನೆಕ್ಸ್ಟ್ ಟಾರ್ಗೆಟ್ ಅವ್ರದ್ದೇ ಅಂತ. ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯ ಆದಾಗ NIA ಎಂಟ್ರಿ ಆಯ್ತದೆ, ಭಾರತ ಸರ್ಕಾರನೂ ಎಂಟ್ರಿ ಆಯ್ತದೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂಥವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ಒಪ್ಪಂದ ನೀವು ಬಿಡಬೇಕಾಯ್ತದೆ. ದಯವಿಟ್ಟು ಇಂಥವನ್ನೆಲ್ಲ NIA ಕೊಟ್ಟಾಗ ಅವತ್ತು ಯಾರು ಯಾವ ಸಮಾಜ ಯಾವ ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮನುಷ್ಯನ ಜೀವವನ್ನು ತೆಗಿತೀವಿ ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂಥವ್ರನ್ನು ಮರೆಸಿ ತೋರಿಸ್ಬೇಡಿ. ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನಿವತ್ತು ಭಾರತದಲ್ಲಿ ಪಹಲ್ಗಾಮ್ನಲ್ಲಿ ಆದಂಥ ಒಂದು ಇದಕ್ಕೆ ಯಾವ ರೀತಿ ಆಯಿತು ಅದೇ ರೀತಿ ಇದು ಮಾಡದೆ ಹೋದರೆ ನಿಮ್ಗೆ ಇದು ಗೌರವದಲ್ಲ, ಶೋಭೆ ತರೋದಲ್ಲ. ಸಾಫ್ಟ್ ಕಾರ್ನರು ಈ ರೀತಿಗೆ ಕಾರಣ ಆಗ್ತಾ ಇದೆ. ಮುಲಾಜಿಲ್ದಿರ ಅದನ್ನು ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವ್ರ ಅನುಭವವನ್ನು ಇಂಥದ್ರೊಳಗೆ ತೋರಿಸ್ಕೋಬೇಕು. ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈಲಿ ಆಗದೆ ಹೋದರೆ ಕೇಂದ್ರಕ್ಕೆ ಬರೀರಿ. ಮುಲಾಜಿಲ್ದಿರ ನಮ್ಮ ಕೈಲಿ ಆಯ್ತಾ ಇಲ್ಲ, ನೀವು ದಯವಿಟ್ಟು ಇದನ್ನು ನೀವೇ ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು 10 ನಿಮಿಷಕ್ಕೆ ಯಾವ ರೀತಿ ನಿಲ್ತದೆ ಆಮೇಲೆ ಗೊತ್ತಾಯ್ತದೆ. ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ, ಕಾನೂನು ಬದುಕೋದಕ್ಕೆ ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಅವಕಾಶ ಇದೆ. ಯಾರೋ ಇಂಥ ಅಯೋಗ್ಯರು ದೇಶಕ್ಕೆ ಮಾರಕವಾಗಿರ್ತಕ್ಕಂಥವ್ರನ್ನ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಿ ಅಂತ ನಾನು ಹೇಳೋದಿಲ್ಲ. ಆದರೆ ಸಾಫ್ಟ್ ಕಾರ್ನರ್ ವ್ಯವಸ್ಥೆ ಆಗಿಬಿಟ್ರೆ ಭಾರಿ ಕಷ್ಟ ಆಯ್ತದೆ. ಇದಕ್ಕೆ ಇಲ್ಲಿಗೆ ನಿಲ್ಲದೆ ಹೋಯ್ತದೆ. ಇದಕ್ಕೆ ನೀವು ತೀಕ್ಷ್ಣವಾದ ಕ್ರಮ ವಹಿಸಿ ಅವನು ಎಷ್ಟೇ ದೊಡ್ಡವನಾದರೂ ಅವನ ಮೇಲೆ ಕ್ರಮ ವಹಿಸಬೇಕು ಅಂತ ಆಗ್ರಹಪಡಿಸ್ತೀನಿ. ಮುಖ್ಯಮಂತ್ರಿಗಳೇ ಹಂಗೆ ಹೇಳಬೇಕಾದ್ರೆ ಅನ್ಫಾರ್ಚುನೇಟ್ ಅಂತ ನಾನು ಹೇಳಬೇಕಾಯ್ತದೆ. ಖಾದರ್ ಅವ್ರು ಹೇಳೋದು ಸ್ಪೀಕರು, ಮುಖ್ಯಮಂತ್ರಿಗಳೇ ನನಗೆ ಬರ್ತಾ ಇದೆ ಅಂದರೆ ಅನ್ಫಾರ್ಚುನೇಟು ಅಸಹಾಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಇವೆಲ್ಲ ಬರ್ತದೆ ಅಂದರೆ ಇದು ನಿಜಾನೇ ಇರಬೇಕು. ಕಾನೂನು ವ್ಯವಸ್ಥೆ ಎಷ್ಟು ಅದಕ್ಕೆ ಆ ವ್ಯವಸ್ಥೆನ ಹೆಂಗಿದೆ ಏನಿದೆ ನಾನೇ ಈ ರಾಜ್ಯದ ಅನಭಿಷಕ್ತ ದೊರೆ ಅನ್ನೋದನ್ನು ಮರೆತು ಅಂಥ ಅಯೋಗ್ಯರು ಯಾರಿದ್ದಾರೆ, ಲೋಫರ್ಸ್ ಯಾರಿದ್ದಾರೆ, ಸಮಾಜಘಾತಕರು ಯಾರಿದ್ದಾರೆ, ಈ ದೇಶದಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟಶಕ್ತಿಗಳೇನಿದೆ ದಯವಿಟ್ಟು ಏನು ಮಾಡಬೇಡಿ. ಪೊಲೀಸ್ನವ್ರಿಗೆ ಫ್ರೀಯಾಗಿ ಬಿಡಿ, ನೀವು ಹೋಗಿ ಏನು ಮಾಡ್ತೀರೋ ಮಾಡಿ ಅನ್ನಿ. ಅವತ್ತು ಪೊಲೀಸ್ನವರು ತಮ್ಮ ಆಟವನ್ನು ತೋರಿಸ್ತಾರೆ. ಇಂಥ ಅಯೋಗ್ಯರಿಗೆ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ. ಏನು ಮಾಡಿದ್ರು ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, 3 ಸೈನಿಕರಿಗೂ ಕೂಡ ನೀವು ಫ್ರೀ ಹ್ಯಾಂಡ್ ಕೊಟ್ಟರು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ತಾವು ನನಗೆ ಬೆದರಿಕೆ ಬರ್ತದೆ ಅಂತ ಹೇಳ್ತೀರಿ. ನನಗೆಲ್ಲ ಒಂದು ಕಡೆ ನೋವಾಯ್ತದೆ. ಈ ನೋವನ್ನಾದರೂ ನೀವೆಲ್ಲ ಒಂದು ಕಡೆ ಬಗೆಹರಿಸ್ಬೇಕಾದ್ರೆ ಇಂಥ ಇವರನ್ನು ದಯವಿಟ್ಟು ನೀವು ಯಾವ ರೀತಿ ಕೊಡ್ತೀರೋ ಕೊಟ್ಬಿಡಿ. ಇಲ್ಲವ್ರೆ ಭಾರತ ಸರ್ಕಾರಕ್ಕೆ ಇಲ್ವಾ, ಈ ಸೆಕೆಂಡ್ನಿಂದ ಕಾರ್ಯೋನ್ಮುಖರಾಗಿ ಇವರನ್ನು ಕೇವಲ ಬಂಧಿಸೋದಲ್ಲ, ನಾನೇನೋ ಮಾಡಿದ್ದೀನಲ್ಲ, ಯಾವ್ಯಾವ ರೀತಿ ಇಂಥ ಸಮಾಜಘಾತಕ ಶಕ್ತಿಗಳಿದ್ದಾರೆ ಇವ್ರನ್ನೆಲ್ಲ ಕಂಪ್ಲೀಟಾಗಿ ಅವ್ರು ಕೊನೆ ಆಡೋದಕ್ಕೆ ಏನೇನು ಬೇಕೋ ಆ ಕೆಲಸವನ್ನು ಮಾಡಿ.